ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಪ್ರಥಮ BA BCom ಪಠ್ಯಪುಸ್ತಕದಲ್ಲಿರುವಂತಹ ಒಂದು ನಾಟಕ. ಈ ನಾಟಕ ಬಂದ್ಬಿಟ್ಟು ಮನೆ ಎಂಬ ಹೆಸರಿನಿಂದ ನಾಟಕವನ್ನು ಇಟ್ಟಿದ್ದಾರೆ. ಇದನ್ನು ಬರೆದವರು ಚಂದ್ರಕಾಂತ ಕುಸನೂರ. ಈ ಚಂದ್ರಕಾಂತ ಕುಸನೂರ ಅವರ ಬಗ್ಗೆ ನಾವು ಕಿರುದಾಗಿ ಪರಿಚಯವನ್ನು ಮಾಡಿಕೊಳ್ಳೋದಾದರೆ, ಇವರೊಬ್ಬ ಕನ್ನಡದ ಪ್ರಮುಖ ಸಾಹಿತಿ ಮತ್ತು ರಂಗಕರ್ಮಿ. ಅಂದರೆ ಅವರು ನಾಟಕಗಾರ ಕೂಡ ಆಗಿದ್ದರು, ಹಾಗೆ ಸಾಹಿತ್ಯವನ್ನು ಸಹ ಇವರು ಬರಿತಾ ಇದ್ರು. ಚಂದ್ರಕಾಂತ ಕುಸನೂರ ಅವರೊಬ್ಬರು ಬಹುಮುಖ ಪ್ರತಿಭೆಯನ್ನು ಹೊಂದಿದ್ದಂಥವರು. ಇವರು 1931ರಲ್ಲಿ ಕಲಬುರಗಿಯ ಕುಸನೂರಿನಲ್ಲಿ ಜನಿಸಿದರು. MA ಮತ್ತು B.Ed ಪದವಿಗಳನ್ನು ಪಡೆದವರು ಕಲಬುರಗಿಯ ಹಿಂದಿ ಶಿಕ್ಷಣ ತರಬೇತಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದರು. ನಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದರು. ಇನ್ನು ಸಾಹಿತ್ಯ ರಂಗಭೂಮಿಗಳಿಗೆ ಇವರು ನೀಡಿರುವಂತಹ ಕೊಡುಗೆಗಳನ್ನು ನೋಡೋದಾದರೆ, ಕುಸನೂರ ಅವರು ತಮ್ಮ ವಿಭಿನ್ನ ಬರವಣಿಗೆ ಶೈಲಿ ಮತ್ತು ರಂಗಭೂಮಿ ಕೊಡುಗೆಗಳಿಂದ ಗುರುತಿಸಿಕೊಂಡಿದ್ದಾರೆ. ಅವರನ್ನು ಕನ್ನಡದಲ್ಲಿ ಅಸಂಘಟಿತ ನಾಟಕಗಳ ಹರಿಕಾರ ಅಂತ ಹೇಳಿ ಕರೆಯಲಾಗುತ್ತದೆ. ಇವರ ನಾಟಕಗಳು ಸಮಾಜದ ಸಂಕೀರ್ಣತೆ ಮತ್ತು ಮಾನವ ಸಂಬಂಧಗಳು ಮತ್ತು ಅಸ್ತಿತ್ವವಾದಿ ಚಿಂತನೆಗಳನ್ನು ಒಳಗೊಂಡಿರುತ್ತವೆ. ಇವರು ಕಲಬುರಗಿಯಲ್ಲಿ ರಂಗ ಮಾಧ್ಯಮ ಅಂತ ಹೇಳಿ ಒಂದು ನಾಟಕ ಸಂಸ್ಥೆಯನ್ನು ಸಹ ಸ್ಥಾಪಿಸಿ ರಂಗಭೂಮಿ ಚಟುವಟಿಕೆಗಳಿಗೆ ಉತ್ತೇಜವನ್ನು ಕೂಡ ನೀಡಿದ್ದರು. ಇನ್ನು ಇವರ ಪ್ರಮುಖ ಕೃತಿಗಳನ್ನು ನೋಡೋದಾದರೆ, ಪ್ರಮುಖ ನಾಟಕಗಳು ಯಾವುದೆಲ್ಲ ಬರೆದಿದ್ದಾರೆ ಅಂತಂದರೆ, ಆನಿ ಬಂತಾನಿ, ರಿಹರ್ಸಲ್ಲು, ರತ್ತೋ ರತ್ತೋ ರಾಯನ ಮಗಳೇ, ದಿಂಡಿ, ವಿದೂಷಕ, ಹಳ್ಳ ಕೊಳ್ಳ ನೀರು. ಇನ್ನು ಕಾದಂಬರಿಗಳನ್ನು ನೋಡೋದಾದರೆ, ಮಾಲತಿ ಮತ್ತು ನಾನು, ಯಾತನಾ ಶಿಬಿರ, ಗೋಹರ್ ಜಾನ್, ಕೆರೂರು ನಾಮ, ಚರ್ಚ್ ಗೇಟು. ಚಂದ್ರಕಾಂತ ಕುಸನೂರವರು ಕವಿತೆಗಳು, ವಿಮರ್ಶಾ ಬರಹಗಳು ಮತ್ತು ಹಿಂದಿಗೆ ಅನುವಾದಗಳನ್ನು ಸಹ ಇವರು ಮಾಡಿದ್ದಾರೆ. ಕನ್ನಡಕ್ಕೆ ಹೈಕು ಮಾದರಿಯ ಕವಿತೆಗಳನ್ನು ಪರಿಚಯಿಸುವುದರಲ್ಲಿ ಇವರು ಕೂಡ ಒಬ್ಬರು ಆಗಿರ್ತಾರೆ. ಇವರು ಕನ್ನಡ, ಮರಾಠಿ, ಹಿಂದಿ ಮತ್ತು ಉರ್ದು ಭಾಷೆಗಳಲ್ಲಿ ಪರಿಣಿತಿ ಹೊಂದಿದಂತಹ ಭಾಷಾ ತಜ್ಞರು ಆಗಿದ್ದರು. ಇವರಿಗೆ 1975ರಲ್ಲಿ ಯಾತನಾ ಶಿಬಿರ ಕಾದಂಬರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. 1992ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ. 2006ರಲ್ಲಿ ನಾಡೋಜ ಪ್ರತಿಷ್ಠಾನ ಅರವಿಂದ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ. ಅವರು ಕಲಬುರಗಿಯಲ್ಲಿದ್ದಂಥ ತಮ್ಮ ಮನೆಯನ್ನು ಒಂದು ಕಲಾ ಗ್ಯಾಲರಿಯನ್ನಾಗಿ ಪರಿವರ್ತಿಸಿದ್ದರು ಮತ್ತು ಚಿತ್ರಕಲೆಯಲ್ಲೂ ಸಹ ಆಸಕ್ತಿಯನ್ನು ಇವರು ಹೊಂದಿದ್ದರು. 2020ರಲ್ಲಿ ತಮ್ಮ 90ನೇ ವಯಸ್ಸಿನಲ್ಲಿ ನಿಧನರಾದರು. ಚಂದ್ರಕಾಂತ ಕುಸನೂರವರು ಬರೆದಿರುವಂತಹ ಮನೆ ಎಂಬ ನಾಟಕ, ಈ ನಾಟಕದಲ್ಲಿ ನಾವು 3 ಜನ ಮುಖ್ಯ ಪಾತ್ರಧಾರಿಗಳನ್ನು ನೋಡ್ತೀವಿ. ಅದರಲ್ಲಿ 2 ಜನ ಪಾತ್ರಧಾರಿಗಳು ಇಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇವರಿಬ್ಬರ ನಡುವೆ ಹೆಚ್ಚು ಇಲ್ಲಿ ಕಾನ್ವರ್ಸೇಷನ್ಸ್ಗಳು ಆಗೋದು. ಅದರಲ್ಲಿ 3ನೇ ವ್ಯಕ್ತಿ ಅಲ್ಲಿ ಸ್ವಲ್ಪ ಮಧ್ಯದಲ್ಲಿ ಬಂದು ಹೋಗುವಂಥ ಒಂದು ಕ್ಯಾರೆಕ್ಟರ್ಸ್ ಆಗಿರುತ್ತೆ. ಇನ್ನು ಪಾತ್ರಗಳ ಪರಿಚಯವನ್ನು ನಾವು ನೋಡೋದಾದರೆ, ಈ ನಾಟಕದಲ್ಲಿ ಪ್ರಮುಖವಾಗಿ 3 ವ್ಯಕ್ತಿಗಳನ್ನು ನಾವು ನೋಡ್ತೀವಿ. ಮೊದಲನೇದವರು ಪರಮೇಶ್ವರಪ್ಪ, ಎರಡನೆಯವರು ರಾಮಶೆಟ್ಟಿ ಮತ್ತು ಮೂರನೆಯವರು ಹುಚ್ಚ. ಇಲ್ಲಿ 3 ಪಾತ್ರಧಾರಿಗಳು ಕಾಣಿಸ್ಕೊಳ್ತಾರೆ. ಆದರೆ ಇದರಲ್ಲಿ ನಮಗೆ ಹೆಚ್ಚು ಕಾನ್ವರ್ಸೇಷನ್ಸನ್ನು ನಾವು ನೋಡೋದು ಅಂತಂದರೆ, ಹೆಚ್ಚು ಮಾತುಕತೆಗಳ ಅಥವಾ ಚರ್ಚೆಗಳು, ಸಂಭಾಷಣೆಗಳು ನಡೆಯೋದು ಪರಮೇಶ್ವರಪ್ಪ ಮತ್ತು ರಾಮಶೆಟ್ಟಿಯ ನಡುವೆ. ಈ ಪರಮೇಶ್ವರಪ್ಪ ಮತ್ತು ರಾಮಶೆಟ್ಟಿಯ ಮಾತುಕತೆಯ ಮಧ್ಯದಲ್ಲಿ ಅಲ್ಲಲ್ಲಿ ಹುಚ್ಚನೆಂಬ ಪಾತ್ರ ಬಂದು ಹೋಗ್ತಾ ಇರುವಂತಹ ಒಂದು ಪಾತ್ರ ಆಗಿರುತ್ತೆ. ಇಲ್ಲಿ ಪರಮೇಶ್ವರಪ್ಪ ಮತ್ತು ರಾಮಶೆಟ್ಟಿ ಅನ್ನುವಂಥವರು ಇವರಿಬ್ಬರೂ ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ಒಂದೇ ಊರಿನಲ್ಲಿ ವಾಸ ಮಾಡುವಂತಹ ಫ್ರೆಂಡ್ಸ್ ಆಗಿರ್ತಾರೆ. ಇವರಿಬ್ಬರೂ ಕೂಡ 50 ವರ್ಷ ದಾಟಿರುವಂತಹ ಇಬ್ಬರು ಒಂದೇ ಊರಿನಲ್ಲಿ ವಾಸಿಸುವಂಥ ಸ್ನೇಹಿತರು. ಓಕೆನಾ? ಇದರಲ್ಲಿ ಪರಮೇಶ್ವರಪ್ಪನವರ ವಿಶೇಷತೆ ಏನು ಅಂತಂದರೆ, ಇವರ ಮನಸ್ಸು ಹೇಗೆ ಅಂತಂದರೆ, ಮನಸ್ಸು ತೀವ್ರ ಆಧುನಿಕ ಸಂವೇದನೆಗೆ ಒಳಪಟ್ಟಿರುವಂತಹ ಮನಸ್ಸು. ಅಂದರೆ ಇವರಿಗೆ ವೈಚಾರಿಕತೆ ಬಗ್ಗೆ ಸ್ವಲ್ಪ ಹೆಚ್ಚು ಒಲವಿರುವಂತಹದ್ದನ್ನು ನಾವಿಲ್ಲಿ ಪರಮೇಶ್ವರಪ್ಪ ಅವರ ಕ್ಯಾರೆಕ್ಟ್ರಲ್ಲಿ ನಾವು ನೋಡ್ತೀವಿ. ಇನ್ನು ರಾಮಶೆಟ್ಟಿ ಅವರು ಹೇಗೆ ಅಂತಂದರೆ, ಸಾಂಪ್ರದಾಯಿಕ ಪರಂಪರೆಯ ಮನೋಭಾವನೆಯನ್ನು ಇವರು ಹೊಂದಿರ್ತಾರೆ. ಇಲ್ಲಿ ಪರಮೇಶ್ವರಪ್ಪನವರು ವೈಚಾರಿಕತೆಗೆ ಒಳಗಾಗಿದ್ದರೆ ಅಥವಾ ವೈಚಾರಿಕತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವಂತಹ ವ್ಯಕ್ತಿತ್ವದವರಾಗಿದ್ದರೆ, ರಾಮಶೆಟ್ಟಿಯವರು ಆಸ್ತಿಕತೆಗೆ ಹೆಚ್ಚು
ಪ್ರಾಮುಖ್ಯತೆಯನ್ನು ನೀಡುವಂತಹ ವ್ಯಕ್ತಿತ್ವ. ಇವರಿಬ್ಬರೂ ಕೂಡ ಸ್ನೇಹಿತರಾಗಿದ್ರೂ ಸಹ ಇವರಿಬ್ಬರ ವ್ಯಕ್ತಿತ್ವ ವಿರುದ್ಧವಾಗಿರುತ್ತೆ. ಇಲ್ಲಿ ಹುಚ್ಚನೆಂಬ ಪಾತ್ರವನ್ನು ಸಹ ನಾವಿಲ್ಲಿ ನೋಡ್ತೀವಿ. ಹುಚ್ಚನೆಂಬ ಪಾತ್ರ ಅವನೊಬ್ಬ ಹುಚ್ಚನ ರೀತಿಯಲ್ಲಿ ಇಲ್ಲಿ ಕಾಣಿಸ್ಕೊಂಡಿರೋದು. ಕೆಲವೊಂದೊಂದ್ಸತಿ ಅವನು ದೈವಾಂಶ ಸಂಭೂತನ ರೀತಿ ಕಾಣಿಸ್ಕೊಳ್ತಾನೆ, ಕೆಲವೊಂದೊಂದ್ಸತಿ ಅವನು ತತ್ವಜ್ಞಾನಿಯ ರೀತಿಯಲ್ಲಿ ಕಾಣಿಸ್ಕೊಳ್ತಾನೆ, ಇನ್ನು ಕೆಲವು ಸತಿ ಅವನು ವಿವೇಚನೆಯನ್ನು ಕಳೆದುಕೊಂಡಂತಹ ಹುಚ್ಚನ ರೀತಿಯಲ್ಲಿ ಅಲ್ಲಿ ಕಾಣಿಸ್ಕೊಳ್ತಾನೆ. ಇವನ ಕ್ಯಾರೆಕ್ಟರ್ಗೆ ಯಾವುದೇ ರೀತಿಯಾದಂತಹ ಒಂದು ಮನೋಭಾವ ಅಥವಾ ಮನೋಧರ್ಮ ಇರುವುದಿಲ್ಲ. ಇವನು ಅವ್ಯಕ್ತ ಮನೋಭಾವವನ್ನು ಹೊಂದಿರುವಂತಹ ಪ್ರಶ್ನಾತೀತ ವ್ಯಕ್ತಿತ್ವವನ್ನು ಈತ ಹೊಂದಿರ್ತಾನೆ. ಇಲ್ಲಿ ಒಟ್ಟು 3 ಜನ ವ್ಯಕ್ತಿಗಳು, ಪರಮೇಶ್ವರಪ್ಪ, ರಾಮಶೆಟ್ಟಿ ಮತ್ತು ಹುಚ್ಚ. ಇದರಲ್ಲಿ ಪರಮೇಶ್ವರಪ್ಪ ಮತ್ತು ರಾಮಶೆಟ್ಟಿ ಇವರಿಬ್ಬರೂ ಸಹ ಸ್ನೇಹಿತರು, ಒಂದೇ ಊರಿನವರು. ಇವರಿಬ್ರು 50ರ ವಯಸ್ಸಿನ ಸ್ನೇಹಿತರಾಗಿರ್ತಾರೆ. ಒಂದಿನ ಇವರು ವಾಕಿಂಗ್ ಅಂತ ಹೋಗ್ತಾ ಇರ್ತಾರೆ. ಇಲ್ಲಿ ತಮ್ಮ ಊರಿನ ಪಕ್ಕದಲ್ಲಿ ಇರುವಂತಹ ಗುಡ್ಡದ ತಗ್ಗು ಪ್ರದೇಶದಲ್ಲಿ ವಾಯು ವಿಹಾರಕ್ಕೆ ಅಂತಂದ್ರೆ ವಾಕಿಂಗ್ಗೋಸ್ಕರ ಅವರು ಹೋಗ್ತಾ ಇರ್ತಾರೆ. ಆಕಸ್ಮಿಕವಾಗಿ ಅವರಿಬ್ರು ಏನಾಗ್ತಾರೆ, ಮುಖಾಮುಖಿ ಆಗ್ತಾರೆ. ಅಂದ್ರೆ ಎದುರು ಬದ್ರು ಅವರಿಬ್ರು ಸಿಗ್ತಾರೆ. ಆಗ ಏನಾಗುತ್ತೆ, ಅವರಿಬ್ರು ಫ್ರೆಂಡ್ಸ್ ಆಗಿರೋದ್ರಿಂದ ಏನ್ ಮಾಡ್ತಾರೆ, ತಮ್ಮ ತಮ್ಮ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನ ಕಳೆಯುವ ಪ್ರಯತ್ನವನ್ನ ಮಾಡ್ತಾರೆ. ಅದು ಅಲ್ಲದೆ ಜೊತೆಗೆ ಅವರಿಬ್ರು ಏನಾಗಿರ್ತಾರೆ, ತುಂಬ ವಾಕ್ ಮಾಡಿರೋದ್ರಿಂದ ಸುಸ್ತಾಗಿರುತ್ತೆ ಅವ್ರಿಗೆ. ಹಾಗಾಗಿ ಅವ್ರೇನು ಮಾಡಬೇಕು ಅಂತ ಅಂದ್ಕೊಳ್ತಾರೆ, ರೆಸ್ಟ್ ಮಾಡೋಣ, ಸ್ವಲ್ಪ ಇಲ್ಲೇ ಕೂತ್ಕೊಂಡು ಮಾತಾಡೋಣ ಸೈಡಲ್ಲಿ ಅಂತ ಹೇಳಿ ಪಕ್ಕದಲ್ಲೇ ಅವರು ಕೂತ್ಕೊಂಡು ಮಾತಾಡೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅವರು ವಾಕ್ ಹೋದವರು ಆಕಸ್ಮಿಕವಾಗಿ ಎದುರು ಬದುರಾದಾಗ ತಮ್ಮ ಸ್ನೇಹಿತರ ಜೊತೆಯಲ್ಲಿ ಸಮಯವನ್ನು ಕಳೆಯೋದು, ಕುಶಲೋಪರಿಯನ್ನು ವಿಚಾರಿಸಿಕೊಳ್ಳುವಂತಹ ಒಂದು ಸಮಯವನ್ನು ಕಳೀತಾ ಇರ್ತಾರೆ. ಆ ಗುಡ್ಡದ ಪಕ್ಕದಲ್ಲೇ ಇರುವಂತಹ ಒಂದು ಕಲ್ಲು ಹಾಸಿನ ಮೇಲೆ ಅವರಿಬ್ರು ಕೂತ್ಕೊಂಡು ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡು ಮಾತಾಡ್ತಾ ಇರ್ತಾರೆ. ಇಂಥ ಒಂದು ಸಮಯದಲ್ಲಿ ಇಲ್ಲಿ ರಾಮಶೆಟ್ಟಿ ಅನ್ನುವಂಥವನೇನಾಗಿರ್ತಾನೆ, ಸ್ವಲ್ಪ ಏನೋ ಕಳ್ಕೊಂಡಿರೋ ರೀತಿ ಅಥವಾ ಅವನ ಮನಸ್ಸಿನಲ್ಲಿ ಏನೋ ಒಂದಷ್ಟು ಕನ್ಫ್ಯೂಷನ್ಸ್ನ ಇಟ್ಕೊಂಡು ಆತ ಕೂತಿರ್ತಾನೆ. ಹಾಗಾಗಿ ತನ್ನ ಸ್ನೇಹಿತ ಹೀಗೆ ಡಲ್ಲಾಗಿದ್ದಾನಲ್ವಾ, ಅವನು ಈ ಥರ ಮಂಕಾಗಿ ಕೂತಿರೋದನ್ನು ಗಮನಿಸಿ ಏನು ಮಾಡ್ತಾನೆ, ಸ್ನೇಹಿತನಾಗಿರುವಂತಹ ಪರಮೇಶ್ವರಪ್ಪ ಆತನ ಕಾಲೆಳೆಯುವಂತಹ ಅಥವಾ ಆತನ ವ್ಯಂಗ್ಯ ಮಾಡುವ ರೀತಿಯಲ್ಲಿ, ಏನಪ್ಪ ಕಳ್ಕೊಂಡಿದ್ಯಾ, ಅಲ್ಲಿ ದುಡ್ಡು ಗಿಡ್ಡು ಏನಾದರೂ ಕಳ್ಕೊಂಡಿದ್ಯಾ ಅಥವಾ ಉಂಗುರ ಏನಾದರೂ ಬಿದ್ದೋಗಿದೆಯಾ, ಏನು ಕಳ್ಕೊಂಡಿದ್ಯಾ, ಏನು ಹುಡುಕ್ತಿದ್ಯಾ ಅಂತ ಹೇಳಿ ವ್ಯಂಗ್ಯವಾಗಿ ಈ ರಾಮಶೆಟ್ಟಿಯನ್ನು ಮಾತಿಗೆ ಎಳಿತಾನೆ. ಆಗ ರಾಮಶೆಟ್ಟಿ ಏನು ಹೇಳ್ತಾನೆ, ಅಯ್ಯೋ ನಮ್ಮಂಥವ್ರ ಹತ್ರ ಎಲ್ಲ ದುಡ್ಡಿದ್ರೆ ನಿಮ್ಮಂಥ ಶ್ರೀಮಂತರು ಎಲ್ಲಿಗೆ ಹೋಗ್ತೀರಾ ಅಂತ ಹೇಳಿ ಅವನು ಕೂಡ ವ್ಯಂಗ್ಯವಾಗಿ ಉತ್ತರವನ್ನು ನೀಡ್ತಾನೆ. ಈ ರೀತಿ ಅವರಿಬ್ಬರ ನಡುವೆ ಮಾತುಕತೆ ಸ್ಟಾರ್ಟ್ ಆಗತ್ತೆ. ಇವರಿಬ್ಬರೂ ಕೂಡ ಆರ್ಥಿಕವಾಗಿ ಉನ್ನತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳೇ ಆಗಿರ್ತಾರೆ. ಇವರಿಬ್ಬರು ಕೂಡ ಒಂದು ಸ್ಥಿತಿವಂತ ಕುಟುಂಬದಲ್ಲೇ ಜನಿಸಿದವರು ಆಗಿರ್ತಾರೆ. ಇದಾದ ನಂತರ ಇನ್ನು ರಾಮಶೆಟ್ಟಿ ಅನ್ನುವಂಥವನೇನಿರ್ತಾನೆ, ಇವನಿಗೆ ಈಗಾಗಲೇ ಮದುವೆ ಆಗಿ ಅವನು ತನ್ನ ಕುಟುಂಬವನ್ನು ಕಳ್ಕೊಂಡಿರ್ತಾನೆ. ಇಲ್ಲಿ ಪರಮೇಶ್ವರಪ್ಪನವರು ವೈಚಾರಿಕತೆಗೆ ಹೆಚ್ಚು ಮಹತ್ವವನ್ನು ಕೊಡೋದ್ರಿಂದ ರಾಮಶೆಟ್ಟಿ ಏನು ತನ್ನ ಕುಟುಂಬವನ್ನು ಕಳ್ಕೊಂಡಿರ್ತಾನಲ್ಲ, ಆ ಕುಟುಂಬವನ್ನು ಕಳ್ಕೊಂಡಿರೋದ್ರ ವಿಚಾರವಾಗಿ ಸಹ ರಾಮಶೆಟ್ಟಿ ಇನ್ನೊಂದು ಮದುವೆ ಆಗಲಿ ಅನ್ನುವಂಥ ಒಂದು ಪ್ರೋತ್ಸಾಹವನ್ನು ಕೊಡೋದನ್ನು ನಾವಿಲ್ಲಿ ಈ ನಾಟಕದಲ್ಲಿ ನೋಡಬಹುದಾಗಿದೆ. ಇವರಿಬ್ಬರು ಕೂತ್ಕೊಂಡು ಏನು ತಮ್ಮ ಮಾತುಕತೆಗಳನ್ನು ಶುರು ಮಾಡ್ತಾರೆ. ಆ ಶುರು ಮಾಡಿದಂತಹ ಸಂದರ್ಭದಲ್ಲಿ ಈ ರಾಮಶೆಟ್ಟಿ ಅನ್ನುವಂಥವನು ತನ್ನ ಸ್ನೇಹಿತನ ಜೊತೆಯಲ್ಲಿ ತನ್ನ ಮನಸ್ಸಿನ ಇಂಗಿತವನ್ನು ಹೇಳ್ಕೊಳ್ತಾನೆ. ಏನು ಅಂತಂದರೆ, ನಾನು ಈಗ ಏನು ಕೂತಿದ್ದೀನಲ್ಲ ಈ ಜಾಗದಲ್ಲಿ ಒಂದು ಮನೆಯನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ತನ್ನ ಮನೆ ಹೇಗಿರಬೇಕು ಅನ್ನುವಂಥ ಒಂದು ಚಿತ್ರಣ ಏನಿರುತ್ತಲ್ಲ ಅದನ್ನು ಸಹ ಏನು ಮಾಡ್ತಾನೆ, ರಾಮಶೆಟ್ಟಿ ಅನ್ನುವಂಥವನು ತನ್ನ ಸ್ನೇಹಿತ ಪರಮೇಶ್ವರಪ್ಪನ ಜೊತೆಯಲ್ಲಿ ಹಂಚಿಕೊಳ್ತಾನೆ. ಆ ಹಂಚಿಕೊಳ್ಳುವಾಗ ತನ್ನ ಮನೆಯ ವಿನ್ಯಾಸವನ್ನು ಅವನು ವಿವರಿಸುವಾಗ ಹೇಳ್ತಾನೆ, ನನ್ನ ಮನೆ ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೇಳುವಾಗ ಅದರಲ್ಲಿ ಅವನ ಕನಸೇನಾಗಿರುತ್ತೆ ತನ್ನ ಮನೆಯ ಬಗ್ಗೆ ಅಂತಂದರೆ, ಒಂದು ಕಾಂಪೌಂಡ್ ಇರಬೇಕು, ಆ ಕಾಂಪೌಂಡಿನ ಮಧ್ಯದಲ್ಲಿ ಮನೆ ಇರಬೇಕು, ಆಮೇಲೆ ಸುತ್ತ ಕಾಂಪೌಂಡು, ಮಧ್ಯದಲ್ಲಿ ಮನೆ, ಮೊದಲಿಗೆ ಮಹಾದ್ವಾರ. ಆ ಮನೆ ಏನಿದೆಯಲ್ಲ ಆ ಮನೆ ಕಾಂಪೌಂಡಿಂದ ನಾವು ಒಳಗಡೆ ಹೋದ ತಕ್ಷಣ ಹೇಗಿರಬೇಕು, ಮಹಾದ್ವಾರ ಅಂದರೆ ದೊಡ್ಡದಾದಂತಹ ಒಂದು ಬಾಗಿಲಿರಬೇಕು. ಆ ದೊಡ್ಡದಾದಂತಹ ಬಾಗಿಲಲ್ಲಿ ಒಳಗಡೆ ಹೋದರೆ ನಾವೇನು ಮಾಡಬೇಕು, ಅದರಲ್ಲಿ ಒಂದು ವರಾಂಡ ಇರಬೇಕು. ಆ ಪ್ರದೇಶದಲ್ಲಿ ಒಂದು ದೊಡ್ಡ ವರಾಂಡ ಇರಬೇಕು. ಅದರ ಅಕ್ಕಪಕ್ಕದಲ್ಲಿ ಆ ವರಾಂಡ ಏನು ನಾವು ಲಿವಿಂಗ್ ರೂಮ್ ಅಂತ ಏನು ಹೇಳ್ತೀವಿ, ಅದರ ಅಕ್ಕಪಕ್ಕದಲ್ಲಿ ಏನಾಗಿರಬೇಕು, ರೂಮ್ಗಳಿರಬೇಕು. ಆ ರೂಮಿನ
ಪಕ್ಕದಲ್ಲಿ ಏನಿರಬೇಕು, ಅಡುಗೆ ಮನೆ ಇರಬೇಕು, ಬಚ್ಚಲ ಮನೆ ಇರಬೇಕು, ಆಮೇಲೆ ಊಟದ ಮನೆ ಇರಬೇಕು, ಆಮೇಲೆ ಅತಿಥಿಗಳ ರೂಮ್ ಅಂದರೆ ಗೆಸ್ಟ್ ರೂಮ್ ಇರಬೇಕು, ಆಮೇಲೆ ತನ್ನ ಒಂದು ಸ್ಟಡಿ ರೂಮ್ ಥರ ಕೂತ್ಕೊಳ್ಳೋದಕ್ಕೆ ಒಂದು ರೂಮ್ ಇರಬೇಕು, ಅದ್ರ ಪಕ್ಕದಲ್ಲಿ ಅವನು ದೇವರ ಮನೆ ಸಹ ಇರಬೇಕು ಅಂತ ಹೇಳಿ ಅವನು ವಿವರಿಸ್ತಾನೆ. ಈ ನಾಟಕದ ಮೂಲ ಉದ್ದೇಶ ಮನೆ ಆಗಿದ್ರೂ ಸಹ ಈ ನಾಟಕ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂತಂದರೆ, ಈ ರಾಮಶೆಟ್ಟಿ ಅನ್ನುವಂಥವನು ತನ್ನ ಮನೆಯನ್ನು ಕಟ್ಟಬೇಕು ಅಂತ ಹೇಳಿದಾಗ್ಲೂ ಕೂಡ ಅದು ಅಷ್ಟು ಹೆಚ್ಚು ಚರ್ಚೆಗೆ ಒಳಗಾಗದಿದ್ರೂ ಸಹ ಅವನು ತನ್ನ ಮನೆಯ ವಿನ್ಯಾಸ ಹೇಗಿರಬೇಕು ಅಂತ ಹೇಳ್ತಾನಲ್ವ, ಅಲ್ಲಿ ಆ ವಿನ್ಯಾಸದಲ್ಲಿ ದೇವರ ಮನೆ ಇರಬೇಕು ಅಂತ ಹೇಳಿದ್ದು ವೈಚಾರಿಕತೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡುವಂತಹ ಪರಮೇಶ್ವರಪ್ಪಗೆ ಸ್ವಲ್ಪ ಅದು ಸಿಲ್ಲಿಯಾಗಿ ಕಾಣಿಸುತ್ತೆ, ಅಥವಾ ಅದು ಏನೋ ಒಂದು ರೀತಿ ಸರಿ ಅಂತ ಅನ್ಸೋದಿಲ್ಲ. ಹಾಗಾಗಿ ಅವನೇನಂತಾನೆ, ದೇವರು ನಮ್ಮನ್ನೆಲ್ಲ ಸಾಕೋನು ಸಲಹೋನು, ದೇವರು ನಮ್ಮನ್ನೆಲ್ಲ ಕಾಯೋನು ಅಂತ ನಾವೇ ಹೇಳ್ತೀವಲ್ವ. ಹಾಗಿದ್ದಾಗ ದೇವರಿಗೋಸ್ಕರ ನಾವು ಯಾಕೆ ಮನೆಯನ್ನು ಕಟ್ಟಬೇಕು ಅನ್ನೋದು ಅವನ ಮೂಲ ತರ್ಕ ಆಗಿರುತ್ತೆ. ದೇವರಿಗೋಸ್ಕರ ನಾವು ಯಾಕೆ ಮನೆಯನ್ನು ಕಟ್ಟಬೇಕು? ಅವನು ಅಷ್ಟೊಂದು ಬಡವನ? ಅವನು ಎಷ್ಟು ವರ್ಷದಿಂದ ಬದುಕಿದ್ದಾನೆ. ನಮ್ಮ ಅಜ್ಜ ಅಜ್ಜಿ ತಾತ ಮುತ್ತಾತ ಅವರೆಲ್ಲರೂ ಸಹ ದೇವರಿದ್ದಾನೆ ಅಂತ ಹೇಳ್ತಿದ್ರು. ಅಷ್ಟು ವರ್ಷದಿಂದ ಬದುಕಿದ್ದಾನೆ. ಅವಾಗ ನಮ್ಮ ಅಜ್ಜ ತಾತಂದಿರೇ ಹೇಳ್ತಿದ್ರು ಆ ದೇವರಿಗೆ 100 ವರ್ಷ ಆಗಿದೆ ಅಂತ ಹೇಳ್ಕೊಂಡು. ನಮ್ಮ ಅಪ್ಪ ಕೂಡ ಅದನ್ನೇ ಹೇಳ್ತಿದ್ರು. ಈಗ ನನ್ನ ಕಾಲದಲ್ಲೂ ಸಹ ದೇವರಿದ್ದಾನೆ ಅಂತ ಹೇಳೋದಾದ್ರೆ ಆ ದೇವರಿಗೆ ವಯಸ್ಸಾಗಿ ಹೋಗಿದೆ. ಇಷ್ಟು ವರ್ಷ ಆದ್ರೂ ಕೂಡ ಅವನು ಯಾಕೆ ಅವನದೇ ಆದಂಥ ಒಂದು ಸ್ವಂತ ಮನೆಯನ್ನು ಕಟ್ಕೊಂಡಿಲ್ಲ? ನಮಗೆಲ್ಲ ಮನೆಯನ್ನು ಕಟ್ಟಿಸ್ಕೊಡೋನು ದೇವರು. ಹಾಗಿದ್ದಾಗ ಅವನಿಗೆ ಯಾಕೆ ಮನೆಯನ್ನು ಕಟ್ಕೊಂಡಿಲ್ಲ ಅಂತ ಹೇಳಿ ಅವರು ವ್ಯಂಗ್ಯವಾಗಿ ವೈಚಾರಿಕತೆಯನ್ನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆಸ್ತಿಕತೆಯನ್ನು ನಂಬಿರುವಂತಹ ರಾಮಶೆಟ್ಟಿಯವರಿಗೆ ಇದು ಇವರ ಮಾತು ಅಷ್ಟು ಸಮಂಜಸ ಅಂತ ಹೇಳಿ ಕಾಣಿಸುವುದಿಲ್ಲ. ತನ್ನ ಸ್ನೇಹಿತ ಹೇಳಿದ ಮಾತುಗಳು ಸರಿ ಅಂತ ಅನಿಸಿದ್ರೂ ಸಹ ಅವರಿಗೆ ದೇವರ ಬಗ್ಗೆ ಹೆಚ್ಚು ನಂಬಿಕೆ ಇರೋದ್ರಿಂದ ಅದನ್ನು ಅವರು ಹೆಚ್ಚು ವಿಮರ್ಶೆಯನ್ನು ಮಾಡೋದಕ್ಕೆ ಹೋಗಲಿಲ್ಲ. ಇಷ್ಟರ ಮಧ್ಯದಲ್ಲಿ ಏನಾಗುತ್ತೆ, ಇಂಥ ಒಂದಷ್ಟು ಮಾತುಕತೆಗಳು ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ಏನಾಗುತ್ತೆ, ಇಲ್ಲಿ ಹುಚ್ಚನ ಪ್ರವೇಶ ಆಗತ್ತೆ. ಹುಚ್ಚನ ಪ್ರವೇಶ ಆದಾಗ ಹುಚ್ಚ ಬಂದ್ಬಿಟ್ಟು ಇದು ನಾನಿರುವಂತಹ ಜಾಗ, ಇಲ್ಲಿ ನಾನಿಲ್ಲೇ ಇರೋದು, ನಾನಿಲ್ಲೇ ಹುಟ್ಟೋದು, ಇಲ್ಲೇ ಸಾಯೋದು, ನಾನಿಲ್ಲೇ ಹೋಗೋದು, ಇಲ್ಲೇ ಬರೋದು, ಈ ರೀತಿ ಒಂದಷ್ಟು ಅಸಂಬದ್ಧವಾದಂತಹ ಮಾತುಗಳನ್ನು ಆಡ್ತಾನೆ. ಇಂಥ ಮಾತುಗಳನ್ನು ಕೇಳಿದಾಗ ಪರಮೇಶ್ವರಪ್ಪ ಮತ್ತು ರಾಮಶೆಟ್ಟಿ ಏನು ಸ್ನೇಹಿತರಿರ್ತಾರಲ್ಲ ಇವರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಇವನು ಯಾರು, ಎಲ್ಲಿಂದ ಬಂದ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದಾನೆ, ಇವನೇನು ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಇಬ್ಬರಿಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಆದರೆ ಇಲ್ಲಿ ವೈಚಾರಿಕತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವಂಥ ಪರಮೇಶ್ವರಪ್ಪನವರಿಗೆ ಆ ಹುಚ್ಚನ ಮಾತು ಏನು ವಿಶೇಷ ಅಂತ ಅನಿಸೋದಿಲ್ಲ. ಆದರೆ ಆಸ್ತಿಕತೆಯನ್ನು ಹೊಂದಿರುವಂತಹ, ದೇವರ ಮೇಲೆ ಭಕ್ತಿಯನ್ನು ಹೊಂದಿರುವಂತಹ ರಾಮಶೆಟ್ಟಿಯವರಿಗೆ ಏನಾಗುತ್ತೆ, ಇಲ್ಲಿ ಇವನು ಹುಚ್ಚನ ರೀತಿಯಲ್ಲಿ ಮಾತಾಡ್ತಾ ಇಲ್ಲ. ಇವನು ಮಾತಾಡೋದೇನು ದೇವರೇ ಬಂದು ಮಾತಾಡೋ ಥರ ಅನ್ನಿಸ್ತಾ ಇದೆ. ಇವನು ದೇವರಾಗಿರ್ಬೇಕು ಅಥವಾ ಇವನು ದೇವರ ಸ್ವರೂಪ ಆಗಿರ್ಬೋದು, ಅವನೇ ಬಂದ್ಬಿಟ್ಟು ನಮ್ಮ ಹತ್ರ ಇಲ್ಲಿ ಈ ರೀತಿ ಮಾತಾಡ್ತಾ ಇದ್ದಾನೇನೋ ಅನ್ನುವಂಥ ಒಂದು ಕನ್ಫ್ಯೂಷನ್ಸು ಇಲ್ಲಿ ರಾಮಶೆಟ್ಟಿಯವರಿಗೆ ಆಗತ್ತೆ. ಹಾಗೆಯೇ ಅವರು ಹುಚ್ಚ ಮತ್ತೆ ಮುಂದುವರೆದು ಏನು ಮಾತಾಡ್ತಾನೆ ಅಂತಂದರೆ, ಈಗ ಕತ್ಲೆ ಆಯಿತು, ಈಗ ಸೂರ್ಯ ಮುಳುಗ್ಬಿಡ್ತಾನೆ, ಸೂರ್ಯಾಸ್ತ ಆದಮೇಲೆ ಕತ್ಲೆ ಆಗುತ್ತೆ, ಆ ಕತ್ಲೆಗೆ ರಾತ್ರಿ ಅಂತ ಹೇಳ್ತಾರೆ. ಹೀಗೆಲ್ಲ ಅವನು ಮಾತಾಡುವಾಗ ಇಲ್ಲಿ ಆಸ್ತಿಕತೆಯನ್ನು ಹೊಂದಿರುವಂತಹ ರಾಮಶೆಟ್ಟಿಯವರಿಗೆ ಇವನೊಬ್ಬ ತತ್ವಜ್ಞಾನಿ ಇರಬೇಕು ಅನ್ನುವಂತಹ ಯೋಚನೆ ಆ ಕ್ಷಣಕ್ಕೆ ಬರುತ್ತೆ. ಹಾಗೇನೆ ಇವನು ಹುಚ್ಚನ ಬಗ್ಗೆ ಇವ್ರು ಏನೆಲ್ಲ ಇಷ್ಟೋ ತನಕ ಮಾತಾಡಿದ್ರಲ್ಲಿ, ಇವನೇನೋ ಹುಚ್ಚ, ಇವನು ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ ಅಂತ ಅವನ ಬಗ್ಗೆ ಅವರು ಬೈಕೊಂಡಿದ್ರಲ್ವ, ಅದು ತಪ್ಪು. ಈಗ ನಾವು ದೇವ್ರ ಬಗ್ಗೆನೇ ನಾವು ತಪ್ಪಾಗಿ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಯಾರಿಗೆ ಅನಿಸುತ್ತೆ, ರಾಮಶೆಟ್ಟಿಗೆ ಅನಿಸುತ್ತೆ. ಹಾಗಾಗಿ ಏನಂದ್ಕೋತಾನೆ, ಈ ಹುಚ್ಚನ ಹತ್ರ ಹೋಗಿ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ ಹೇಳ್ತಾನೆ. ಅದನ್ನು ತನ್ನ ಅನಿಸಿಕೆಯನ್ನು ತನ್ನ ಸ್ನೇಹಿತನಾದಂಥ ಪರಮೇಶ್ವರಪ್ಪನ ಹತ್ರ ಸಹ ಹೇಳ್ಕೊಳ್ತಾನೆ. ಆದರೆ ಪರಮೇಶ್ವರಪ್ಪ ಅದನ್ನು ಒಪ್ಕೊಳ್ಳೋದಿಲ್ಲ. ಅವನೊಬ್ಬ ಮಾನಸಿಕ ರೋಗಿ, ಅವನು ಹೇಳೋದನ್ನೆಲ್ಲ ನಿಜ ಅಂತ ಯಾಕೆ ನಾವು ನಂಬಬೇಕು, ಅದಕ್ಕೆ ಅವನನ್ನು ದೇವರು ಅಂತ ಹೇಳಿ ನಾವು ಪರಿಗಣಿಸೋದು ತಪ್ಪು ಅಂತ ಹೇಳಿ ಪರಮೇಶ್ವರಪ್ಪರು ಅದನ್ನು ಅಲ್ಲಗಳಿತಾರೆ. ಆದರೆ ರಾಮಶೆಟ್ಟಿ ಅವನನ್ನು ದೇವರು ಅಂತ ಹೇಳಿ ಅಂದ್ಕೊಂಡು, ಅಥವಾ ಅವನು ದೇವರ ಈ ರೀತಿ ಬಂದು ನನಗೆ ಹೇಳ್ತಾ ಇರ್ಬೋದು ಅಂತ ಹೇಳಿ ಅವನ ಹತ್ರ ಕ್ಷಮೆ ಕೇಳೋದಕ್ಕಾಗಲಿ ಅಥವಾ ನಮಸ್ಕಾರ ಮಾಡುವಂತಹ ಒಂದು ನಿರ್ಧಾರವನ್ನು ಸಹ ತೆಗೆದುಕೊಳ್ತಾನೆ. ಕೊನೆಗೆ ಈ ಹುಚ್ಚ ಈ ಜಾಗದಲ್ಲಿ ಇರ್ತಾನೆ, ನಾನು ಇಲ್ಲಿ ಒಂದು ವೇಳೆ ಮನೆಯನ್ನು ಕಟ್ಟಿದರೆ ಇವನ ಕಾಟ ತಪ್ಪೋದಿಲ್ಲ ಅಂತ ಹೇಳಿ ಅಲ್ಲಿಗೆ ತನ್ನ ಮನೆ ಕಟ್ಟುವ
ಪ್ರಯತ್ನ ಅಥವಾ ತನ್ನ ಮನೆ ಕಟ್ಟುವ ಆಲೋಚನೆ ಏನಿರುತ್ತೆ ಅದನ್ನಲ್ಲಿ ಕೈ ಬಿಡುವಂತಹ ಒಂದು ಸಂದರ್ಭವನ್ನು ನಾವು ಈ ನಾಟಕದಲ್ಲಿ ನೋಡಬಹುದಾಗಿದೆ. ಇಲ್ಲಿ ಬರುವಂತಹ ಪಾತ್ರಗಳು 3 ಪಾತ್ರಗಳು. ಅದರಲ್ಲಿ ಹೆಚ್ಚು ಕಾನ್ವರ್ಸೇಷನ್ಸ್ ಇರೋದು ಪರಮೇಶ್ವರಪ್ಪ ಮತ್ತು ರಾಮಶೆಟ್ಟಿಯ ನಡುವೆ ಇದ್ರೂ ಸಹ ಇಲ್ಲಿ ಹೆಚ್ಚು ಮಾತುಗಳನ್ನು ಆಡಿರೋದು ಸಹ ಪರಮೇಶ್ವರಪ್ಪನವರೇ. ಅವರು ಮನುಷ್ಯರಲ್ಲಿ ಇರುವಂತಹ ದೇವರ ಬಗ್ಗೆ ಇರುವಂತಹ ಮೂಢನಂಬಿಕೆಗಳಾಗಿರ್ಬೋದು ಅಥವಾ ಅವೈಜ್ಞಾನಿಕವಾದಂತಹ ಯೋಚನೆಗಳೇನಿದೆ ಅದನ್ನ ಈ ಪರಮೇಶ್ವರಪ್ಪನವರ ಮಾತುಗಳ ಮೂಲಕ ಜನರಿಗೆ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನ ಈ ನಾಟಕದಲ್ಲಿ ಮಾಡಿರಬಹುದು ನಮ್ಮ ಲೇಖಕರು ಅಂತ ಹೇಳಿ ನಾವಿಲ್ಲಿ ಊಹಿಸಬಹುದಾಗಿದೆ. ಇಲ್ಲಿ ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪನವರ ನಡುವೆ ನಡೆಯುವಂತಹ ಒಂದು ಕಾನ್ವರ್ಸೇಷನ್ ಏನಿದೆಯಲ್ಲ, ಈ ಕಾನ್ವರ್ಸೇಷನ್ ನಮಗೆ ಕೇವಲ ಇಬ್ಬರು ಸ್ನೇಹಿತರ ನಡುವೆ ನಡೆಯುವಂತಹ ಮಾತುಕತೆಗಿಂತ ಇಲ್ಲಿ ಆಸ್ತಿಕತೆ ಮತ್ತು ವೈಚಾರಿಕತೆಯ ನಡುವಿನ ಒಂದು ಸಂಘರ್ಷ ಅಥವಾ ತರ್ಕವನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅದರ ಮಧ್ಯದಲ್ಲಿ ಈ ಆಸ್ತಿಕತೆ ಮತ್ತು ವೈಚಾರಿಕತೆ ಎರಡನ್ನೂ ಕೂಡ ಗೊಂದಲಗೊಳಿಸುವಂತಹ ಅಥವಾ ಎರಡಕ್ಕೂ ಕೂಡ ಪ್ರಶ್ನೆ ಮಾಡುವಂತಹ ಒಂದು ವ್ಯಕ್ತಿತ್ವ ಯಾರ್ದು ಅಂತಂದ್ರೆ ಇದು ಹುಚ್ಚನ ವ್ಯಕ್ತಿತ್ವವಾಗಿರುತ್ತೆ. ಅವನ ವ್ಯಕ್ತಿತ್ವವೇ ಇಲ್ಲ ಪ್ರಶ್ನಾತೀತವಾಗಿರುವುದರಿಂದ ಇಲ್ಲಿ ಪ್ರಶ್ನೆಗಳೇ ಅವನು ಹುಟ್ಟಾಕುವಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಾನೆ. ಇಲ್ಲಿ ನಾವು ಹುಚ್ಚ ಅಂತ ಹೇಳಿ ನಾವೇನ್ ನೋಡ್ತೀವಿ, ಸಮಾಜದಿಂದ ಕಡೆಗಣಿಸಿರುವಂತಹ ಒಂದು ವ್ಯಕ್ತಿ ಅಂತಂದ್ರೆ ಇಲ್ಲಿ ಹುಚ್ಚ ಆಗಿರ್ತಾನೆ. ಅಂತಂದ್ರೆ ನಾವು ಹುಚ್ಚ ಅಂತಂದ್ರೆ ಸಾಧಾರಣವಾಗಿ ಅವನಿಗೆ ಯಾರನ್ನು ಕೂಡ ಗೌರವವನ್ನ ಕೊಡೋದಿಲ್ಲ. ಇವನೊಬ್ಬ ಮಾನಸಿಕ ರೋಗಿ ಅಂತ ಹೇಳಿ ಅವನನ್ನ ಯಾರನ್ನು ಹೆಚ್ಚು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಏನಾಗಿರುತ್ತೆ, ಇವನು ಸಮಾಜದ ವ್ಯವಸ್ಥೆಯಿಂದ ಅವನು ಕಡೆಗಣಿಸಲ್ಪಟ್ಟಿರ್ತಾನೆ. ಆದ್ರೂ ಸಹ ಈ ಒಂದು ನಾಟಕದಲ್ಲಿ ಬರುವಂತಹ ಹುಚ್ಚನ ಪಾತ್ರ ಏನಿದೆ, ಇಲ್ಲಿ ಒಬ್ಬ ಪ್ರಬುದ್ಧವಾಗಿರುವಂತಹ ಸಾಂಪ್ರದಾಯಿಕ ವ್ಯಕ್ತಿತ್ವವನ್ನು ಹೊಂದಿರುವವನು ಇರ್ತಾನೆ. ಇನ್ನೊಬ್ಬ ಆಧುನಿಕ ಸಂವೇದನೆಗೆ ಒಳಗಾಗಿರುವಂತಹ ವ್ಯಕ್ತಿತ್ವವನ್ನು ಹೊಂದಿರುವವನು ಇರ್ತಾನೆ. ಆದ್ರೂ ಸಹ ಅವರಿಬ್ಬರಿಗೂ ಕೂಡ ಈ ಒಬ್ಬ ಸಮಾಜದಿಂದ ಕಡೆಗಣಿಸಿದಂತಹ ವ್ಯಕ್ತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಸಂದರ್ಭ. ಆತ ಮಾತನಾಡುವ ಮಾತುಗಳು ಹಾಸ್ಯಾಸ್ಪದ ಅಂತ ಅನಿಸಿದ್ರೂ ಸಹ ತಬ್ಬಿಬ್ಬುಗೊಳಿಸಿ ಇಬ್ಬರನ್ನೂ ಸಹ ಕನ್ಫ್ಯೂಷನ್ನ ಮಾಡಿ ಅಸಂಬದ್ಧ ಅಂತ ಹೇಳಿ ಅನಿಸುವಂತಹ ಒಂದು ವಿಚಾರವನ್ನು ನಾವಿಲ್ಲಿ ನೋಡಬಹುದಾಗಿದೆ. ಆತನ ಮಾತು ಹೇಗಿರುತ್ತೆ ಅಂತಂದರೆ, ಜ್ಞಾನಿ ತರ್ಕ ಮಾತುಗಳಂತೆ. ಜ್ಞಾನಿ ಹೇಗೆ ಯಾವುದಾದ್ರೂ ಒಂದು ವಿಚಾರವನ್ನು ತಾರ್ಕಿಕವಾಗಿ ಯೋಚನೆಯನ್ನು ಮಾಡ್ತಾನೆ, ಆ ರೀತಿಯಾಗಿಯೂ ಸಹ ಇರುತ್ತದೆ. ಹಾಗೇನೆ ಆತನ ಅಸಂಗತ ಅನ್ವೇಷಣೆ ರೂಪಕಗಳು ಅಮೂರ್ತವಾಗಿದ್ದನ್ನು ಮೂರ್ತಗೊಳಿಸುವಂತಹ ಒಂದು ಪ್ರಯತ್ನ ಮಾರ್ಗವಾಗಿಯೂ ಸಹ ಇಲ್ಲಿ ಗಮನವನ್ನು ಪಡೆದುಕೊಳ್ಳುತ್ತದೆ. ಒಟ್ಟಿನಲ್ಲಿ ನಾವು ನೋಡೋದಾದರೆ ಇಲ್ಲಿ ಒಬ್ಬ ದುರ್ಬಲ ವ್ಯಕ್ತಿಯ ಮೇಲೆ ಆಘಾತ ಮಾಡುವಂತಹ ವ್ಯವಸ್ಥೆಯೊಳಗೆ ವಾಸ್ತವಕ್ಕೂ ದುರ್ಬಲರ ಕನಸುಗಳಿಗೂ ಸಂಪರ್ಕ ತಪ್ಪಿ ಕಂದಕಗಳು ಉಂಟಾಗುವುದರಿಂದ ದುರ್ಬಲರು ತಮ್ಮ ಅಸಹಾಯಕತೆ, ಹತಾಶೆ ಮತ್ತು ಪ್ರತಿರೋಧಗಳನ್ನು ವ್ಯಕ್ತ ಮಾಡಲು ಅನೇಕ ಉಪಾಯಗಳನ್ನು ಹುಡುಕಿಕೊಳ್ಳುತ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಈ ನಾಟಕದ ಸಾರಾಂಶ, ಈ ನಾಟಕದಲ್ಲಿ ಯಾವೆಲ್ಲ ಪಾತ್ರಗಳು ಬರುತ್ತೆ, ಈ ನಾಟಕದ ಮುಖ್ಯ ವಿಚಾರ ಏನು, ಆಶಯ ಏನು ಅನ್ನೋದನ್ನ ತಿಳ್ಕೊಂಡ್ರೆ ನಾವು ಈ ನಾಟಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಉತ್ತರಗಳನ್ನು ನೋಡಿಕೊಂಡ್ರೆ ಸಾಕಾಗತ್ತೆ. ಇಲ್ಲಿ ತೀರಾ ನಾಟಕದ ಬಗ್ಗೆ ನಾವು ತಲೆಗೆಡ್ಸ್ಕೊಂಡು ನೋಡ್ಕೊಳ್ಳೋಕೆ ಹೋದರೆ ನಾಟಕ ಕಂಪ್ಲೀಟಾಗಿ ನಮಗೇನು ಅರ್ಥ ಆಗಲ್ಲ. ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವಿಲ್ಲಿ ನಾಟಕದ ಒಂದಷ್ಟು ಸಾರಾಂಶವನ್ನಷ್ಟೇ ನಾವಿಲ್ಲಿ ನೋಡಿದ್ವಿ. ನಾನು ಸಂಪೂರ್ಣವಾಗಿ ನಾಟಕವನ್ನು ಇಲ್ಲಿ ಓದೋದಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ನಾವು ಅದನ್ನ ಕಂಪ್ಲೀಟಾಗಿ ಓದ್ತೀವಿ ಅಂತಂದರೆ ಸ್ವಲ್ಪನೂ ಕೂಡ ಅರ್ಥ ಆಗೋದಿಲ್ಲ. ಅದು ಇದ್ದಿದ್ದು ಅರ್ಥ ಆಗಿದ್ದು ಸಹ ಅದು ಕನ್ಫ್ಯೂಷನ್ಸ್ ಆಗಿ ಹೋಗುತ್ತೆ. ಹಾಗಾಗಿ ನಮಗೆ ತುಂಬ ಡೀಪಾಗಿ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋದು ಬೇಡ, ಸ್ವಲ್ಪ ಬ್ರೀಫಾಗಿ ತಿಳ್ಕೊಂಡ್ರೆ ಸಾಕು. ನಮಗೆ ನೆಕ್ಸ್ಟ್ ಬೇಕಾಗಿರೋದೇನು, ಈ ನಾಟಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗೆ ಉತ್ತರ ಬರೆಯುವಷ್ಟು ಸಾಮರ್ಥ್ಯ ಇದ್ದರೆ ಸಾಕಾಗತ್ತೆ. ಹಾಗಾಗಿ ಇದಿಷ್ಟನ್ನ ನಾವು ನೋಡಿಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದಕ್ಕೆ ಸಹ ಈಸಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಏನೆಲ್ಲ ಬರುತ್ತೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.